ಈಗ ನಮ್ಮ ಬಾಡಿಯಲ್ಲಿ, ನಮ್ಮ ದೇಹದಲ್ಲಿ ಎಲ್ಲೇ ಆದ್ರೂ ಕಪ್ಪು ಬಣ್ಣವಂತೂ ಸೆಕ್ರೀಟ್ ಮಾಡುವಂತದ್ದು ಮೆಲನೋಸೈಟ್ ಅಂತ ಹೇಳ್ತೀವಿ. ಅದೊಂದು ಜೀವಕೋಶ. ಸೊ ಅದು ಸೆಕ್ರೀಟ್ ಮಾಡುವಂತಹ ಕಪ್ಪು ಬಣ್ಣದ ಹೆಸರು ಮೆಲಾನಿನ್ ಅಂತ ಹೇಳಿ. ಸೊ ಈ ಮೆಲಾನಿನ್ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ನಮ್ಮ ಚರ್ಮದ ಕಪ್ಪುಗೆ ಕಾಣಿಸುತ್ತೆ. ಎಲ್ಲಿ ಕಡಿಮೆ ಇರುತ್ತೆ ಅಲ್ಲಿ ನಮ್ಗೆ ನಾರ್ಮಲ್ ಸ್ಕಿನ್ ಟೋನ್, ಲೈಟ್ ಬ್ರೌನ್ ಆಗಿರ್ಬೋದು, ವೈಟಿಶ್ ಕಲರ್ ಆಗಿರ್ಬೋದು, ಅಥವಾ ಲಿಪ್ಸ್ ಅಂತ ಬಂದ್ರೆ ಪಿಂಕ್ ಕಲರ್ ಆಗಿರ್ಬೋದು, ಈ ತರ ಕಾಣಿಸ್ತಾ ಬರುತ್ತೆ. ಸೊ ಡಾರ್ಕ್ ಲಿಪ್ಸ್ ಆಗಕ್ಕೆ ಮಲ್ಟಿಪಲ್ ಕಾರಣಗಳಿರುತ್ತೆ. ಕೆಲವೊಬ್ರಿಗೆ ಜೆನೆಟಿಕಲಿನೇ ಅವ್ರಿಗೆ ಡಾರ್ಕ್ ಲಿಪ್ಸ್ ಇರುತ್ತೆ. ಸೊ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಡಾರ್ಕ್ ಲಿಪ್ಸ್ ಇರುತ್ತೆ. ಸೊ ಅವ್ರಿಗೂ ಸ್ವಲ್ಪ ಡಾರ್ಕ್ ಲಿಪ್ಸ್ ಇರುತ್ತೆ. ಅದನ್ನ ಬಿಟ್ಟು ವಯಸ್ಸಾಗ್ತಾ ಆಗ್ತಾ ನಮ್ಮ ಸನ್ ಎಕ್ಸ್ಪೋಜರ್ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಫೇಸ್ ಅಲ್ಲಿ ಅದು ಬಾಡಿಯಲ್ಲಿ ಬಿಸಿಲು ಜಾಸ್ತಿ ಬಿದ್ದಷ್ಟು ಹಿಂಗೆ ಟ್ಯಾನ್ ಆಗುತ್ತೆ. ಸೊ ಸೇಮ್ ಅದೇ ರೀತಿಯಲ್ಲಿ ತುಟಿ ಮೇಲೂ ಅಷ್ಟೇ ತುಂಬಾ ಜಾಸ್ತಿ ಬಿಸಿಲು ಬಿದ್ದಷ್ಟು ಆ ಜಾಗದಲ್ಲಿ ಮೆಲಾನಿನ್ ಸೆಕ್ರೇಷನ್ ಜಾಸ್ತಿ ಆಗ್ಬಿಟ್ಟು ಒಂದು ಲಿಪ್ಸ್ ಎಲ್ಲ ಡ್ರೈ ಇದಾಗ್ತಾ ಇರುತ್ತೆ, ಕಪ್ಪಗಾಗ್ತಾ ಇರುತ್ತೆ. ಇನ್ನೊಂದು ಮುಖ್ಯ ಕಾರಣ ಅಂದ್ರೆ ಡಿಹೈಡ್ರೇಷನ್. ನೀರು ಸರಿಯಾಗಿ ಕುಡಿಯಲ್ಲ, ಎಸ್ಪೆಷಲಿ ಬೇಸಿಗೆ ಕಾಲದಲ್ಲಿ ಆಗಿರ್ಬೋದು. ಸೊ ನೀರು ಚೆನ್ನಾಗಿ ಕುಡಿಯಲ್ಲ, ಲಿಪ್ಸ್ ಎಲ್ಲ ಯಾವಾಗಲೂ ಡ್ರೈ ಇರುತ್ತೆ. ಅದನ್ನ ಬಿಟ್ಟು ಹಾರ್ಶ್ ಆಗಿರುವಂತ ಲಿಪ್ಸ್ಟಿಕ್ಸ್, ಸೊ ಕೆಲವೊಂದು ಕೆಮಿಕಲ್ ಕಂಟೈನಿಂಗು ಡಾರ್ಕ್ ಕಲರ್ ಲಿಪ್ಸ್ಟಿಕ್ಸ್ ತುಂಬಾ ಫ್ರೀಕ್ವೆಂಟ್ ಆಗಿ ಯಾವಾಗಲೂ ಯೂಸ್ ಮಾಡೋದು. ವಿಟಮಿನ್ ಡಿಫಿಷಿಯನ್ಸಿ, ಅದರಲ್ಲೂ ಮೇನ್ಲಿ ವಿಟಮಿನ್ B12 ಡಿಫಿಷಿಯನ್ಸಿಯಿಂದ ಲಿಪ್ಸ್ ಎಲ್ಲ ಡಾರ್ಕ್ ಆಗ್ತಾ ಬರುತ್ತೆ. ಕೆಲವೊಂದು ಹಾರ್ಮೋನಲ್ ಚೇಂಜಸ್, ಎಸ್ಪೆಷಲಿ ಪ್ರೆಗ್ನೆನ್ಸಿ ಅಥವಾ ಲ್ಯಾಕ್ಟೇಷನ್ ಟೈಮಲ್ಲಿ ತುಟಿ ಎಲ್ಲ ಕಪ್ಪಗಾಗ್ತಾ ಬರುತ್ತೆ. ಅದನ್ನ ಬಿಟ್ಟು ಅಂದ್ರೆ ನಮ್ಮ ಅಭ್ಯಾಸಗಳು ಅಂದ್ರೆ ಸ್ಮೋಕಿಂಗ್ ಆಗಿರ್ಬೋದು, ಅಥವಾ ಕಾಫಿ ಟೀ ಹೆಚ್ಚಾಗಿ ಕುಡಿಯೋದಾಗಿರ್ಬೋದು, ಅಥವಾ ತುಟಿಯನ್ನು ಕಚ್ಕೊಂಡ್ಬಿಡೋದು, ಯಾವಾಗಲೂ ಹಲ್ಲಲ್ಲಿ ಕಚ್ಬಿಡೋದು, ನಾಲ್ಗೆನಲ್ಲಿ ತುಂಬಾ ಸವರ್ ಹೋಗ್ಬಿಡೋದು. ಸೊ ಈ ತರ ನಮ್ಮ ಅಭ್ಯಾಸಗಳಿಂದ ಲಿಪ್ಸ್ ಎಲ್ಲ ಡಾರ್ಕ್ ಆಗ್ತಾ ಬರುತ್ತೆ. ಅದನ್ನ ಬಿಟ್ಟು ವೆರಿ ರೇರ್ ಕಾಸಸ್ ಅಂತ ಹೇಳಿದ್ರೆ ಅಲರ್ಜಿ ಇರುವಂತದ್ದು ಟೂತ್ ಪೇಸ್ಟ್ ಆಗಿರ್ಬೋದು. ನಮ್ಗೆ ಅಲರ್ಜಿ ಆಗುವಂತ ಟೂತ್ ಪೇಸ್ಟ್, ಕೆಲವೊಮ್ಮೆ ಡೆಂಚರ್ಸ್, ಹಲ್ಲು ಟೀತ್ ಫಿಲ್ಲಿಂಗ್ ಮಾಡ್ಕೊಂಡಿರ್ತಾರೆ, ಅದರಿಂದ ನಮ್ಗೆ ಏನಾದ್ರು ಅಲರ್ಜಿ ಇದ್ರೆ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ ಪಿಗ್ಮೆಂಟೇಷನ್ ಆಗುತ್ತೆ. ಕೆಲವೊಂದು ತುಟಿಯಲ್ಲೇ ಆಗುವಂತಹ ಇನ್ಫ್ಲಮೇಷನ್, ಚಿಲೈಟಿಸ್ ಅಂತ ಹೇಳ್ತೀವಿ, ಆ ರೀತಿಯಾದಂತಹ ತೊಂದರೆಗಳೆಲ್ಲ ಕ್ಲಿಯರ್ ಆದ್ಮೇಲೆ, ಅಥವಾ ಹರ್ಪೀಸ್ ಅಂತ ಹೇಳ್ತೀವಿ, ಆ ರೀತಿಯಾದಂತಹ ಇನ್ಫೆಕ್ಷನ್ಗಳೆಲ್ಲ ಹೋದ್ಮೇಲೆ ತುಟಿ ಎಲ್ಲ ಡಾರ್ಕ್